अंजना और आप देख रहे हैं ईश्वर इंडियन न्यूज। आइए रुक करते हैं आज की बड़ी खबर पर। स्वतंत्रता दिवस के शुभ अवसर पर संगोली रायण्णा की जयंती हर्षोल्लास के साथ मनाई गई। 15 अगस्त 2025 को भारत का 79वां स्वतंत्रता वर्षगांठ के अवसर पर बेलगावी जिले के बीदर तालुका में एक भव्य कार्यक्रम का आयोजन किया गया। इस कार्यक्रम में 229वीं संगोली रायण्णा जयंती भी मनाई गई। कार्यक्रम का आयोजन जिला प्रशासन और मराठा सेवा संगठन के संयुक्त तत्वावधान में किया गया। कार्यक्रम की शुरुआत सुबह 9:30 बजे राष्ट्रीय ध्वज फहराने के साथ हुई, जिसके बाद संगोली रायण्णा की प्रतिमा पर माल्यार्पण किया गया। इस दौरान देशभक्ति गीतों, नृत्य एवं सांस्कृतिक कार्यक्रमों की प्रस्तुति दी गई, जिसमें बच्चों और युवाओं ने बढ़ चढ़कर हिस्सा लिया। मुख्य अतिथियों में शामिल थे श्री BC पाटिल यानी कृषि मंत्री कर्नाटक सरकार, श्री उदय कुमार यानी जिला पंचायत अध्यक्ष, श्री वीरान्ना मुतम्मद यानी विधान पार्षद, श्री रमेश चौगुले यानी विधानसभा सदस्य, श्री डॉक्टर भालेप्पा बेल्लारी यानी प्रसिद्ध अस्थि रोग विशेषज्ञ, पुलिस विभाग, नगर पालिका अधिकारी, पंचायत प्रतिनिधि एवं अन्य गणमान्य व्यक्ति। कार्यक्रम का समापन दोपहर 12:30 बजे भोजन वितरण के साथ हुआ। समाज के सभी वर्गों के लोगों ने संगोली रायण्णा की वीरता और बलिदान का स्मरण करते हुए एकता और देशभक्ति का संदेश दिया। ಆಗಮಿಸಿರುವಂತ ಸನ್ಮಾನ್ಯ ಶ್ರೀ ರಘುನಾಥ್ ಮಲ್ಕಾಪುರೆ ಮಾಜಿ ಸಭಾಪತಿಗಳು ವಿಧಾನ ಪರಿಷತ್ ಬೆಂಗಳೂರವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ವೇದಿಕೆಗೆ ಹಾರ್ದಿಕವಾದಂತ ಸ್ವಾಗತ ಬಯಸ್ತಾ ಇದ್ದೇನೆ। ಅದೇ ರೀತಿ ಯಾರೂ ಕೂಡ ಅಸ್ತವ್ಯಸ್ತತೆಯಿಂದ ತಾವೆಲ್ಲ ನಡ್ಕೋಬಾರ್ದು, ಇದು ನಾನು ಕಳಕಳಿ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ। ಈಗ ಉಳಿದವರು ಬಾಜಿಗೆ ಅದೇ ರೀತಿ ಪೂಜ್ಯ ಶ್ರೀ ತಪಸ್ವಿ ಗೋಪಾಲ ಮುತ್ಯರು ಬೀರಲಿಂಗೇಶ್ವರ ಪೀಠಾಧಿಪತಿ ಉಚ್ಚ ಗುರುಗಳು ಕೂಡ ಕೆಲವು ನಿಮಿಷಗಳಲ್ಲಿ ವೇದಿಕೆಗೆ ಆಗಮಿಸಲಿದ್ದಾರೆ। ಇವತ್ತಿನ ಕಾರ್ಯಕ್ರಮವಾಗಿ ಸ್ವಾಗತವನ್ನು ಬಯಸ್ತಾ ಇದ್ದೇನೆ। ಸಂಗೊಳ್ಳಿ ರಾಯಣ್ಣರ ಜನ್ಮದಿನದ ಅಂಗವಾಗಿ ಮಾನ್ಯ ಸಚಿವರ ಮಾಜಿ ಸಚಿವರಿಂದ ಕಾರ್ಯಕ್ರಮದ ಅಧಿಕೃತ ಉದ್ಘಾಟನೆ, ಜೋರಾದ ಚಪ್ಪಾಳೆ। ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಅವರಿಗೆ, ಎಲ್ಲಾ ಸ್ವಾತಂತ್ರ್ಯ ಸೇನಾನಿಗಳಿಗೆ, ಗೊಂಡ ಸಮುದಾಯಕ್ಕೆ ಆತ್ಮೀಯ ಬಂಧುಗಳ ಒಂದು ರೀತಿಯಲ್ಲಿ ಹಬ್ಬದ ದಿವಸ। ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಂತ ದಿನ, ಸ್ವಾತಂತ್ರ್ಯಕ್ಕಾಗಿ ಅನೇಕ ಜನ ಹೋರಾಟ ಮಾಡಿದ್ದಾರೆ, ತ್ಯಾಗ ಮಾಡಿದ್ದಾರೆ, ಬಲಿದಾನ ಕೊಟ್ಟಿದ್ದಾರೆ, ರಕ್ತ ಕೊಟ್ಟಿದ್ದಾರೆ। ಇವತ್ತು ನಾವೆಲ್ಲರೂ ಬಂಧನ ಮುಕ್ತವಾಗಿ ಇಲ್ಲಿ ಕೂತು ಸಭೆ ಮಾಡ್ತಾ ಇದ್ದೇವೆ, ಇದಕ್ಕೆಲ್ಲ ಕಾರಣ ನಮ್ಮ ಸ್ವಾತಂತ್ರ್ಯ ಸೇನಾನಿಗಳು। ಈ ಸ್ವಾತಂತ್ರ್ಯ ಸೇನಾನಿಗಳಲ್ಲಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣವರ ಹೆಸರು ಅಜರಾಮರವಾಗಿದೆ ಅನ್ನುವಂತ ಮಾತನ್ನು ಹೇಳಿಕೆ ಬಯಸ್ತಾ ಇದ್ದಾರೆ। ಯಾಕೆಂದ್ರೆ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಗಕ್ಕಿಂತ ಮುಂಚಿತವಾಗಿಯೇ ಬ್ರಿಟಿಷರ ವಿರುದ್ಧ, ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ಹೋರಾಟ ಮಾಡಿದಂತವರು ಯಾರಾದ್ರೂ ಸ್ವಾತಂತ್ರ್ಯ ಸೇನಾನಿಗಳಿದ್ರೆ ಅದು ಕಿತ್ತೂರು ರಾಣಿ ಚೆನ್ನಮ್ಮ ಮತ್ತು ಅವರ ಬಲಗೈ ಆಗಿದ್ದಂತ ಸಂಗೊಳ್ಳಿ ರಾಯಣ್ಣ ಅವರು ಅಂತೇಳಿ ಬಹಳ ಆ ಎಲ್ಲಾ ಮಹಾಪುರುಷರಿಗೆ ಸ್ಮರಣೆ ಮಾಡುತ್ತಾ, ಅದೇ ರೀತಿ ಪೂಜ್ಯ ಶ್ರೀ ತಪಸ್ವಿ ಗೋಪಾಲ ಮುತ್ಯರು ಬೀರಲಿಂಗೇಶ್ವರ ಪೀಠಾಧಿಪತಿ ಉಚ್ಚ ಗುರುಗಳು ಕೂಡ ಕೆಲವು ನಿಮಿಷಗಳಲ್ಲಿ ವೇದಿಕೆಗೆ ಆಗಮಿಸಲಿದ್ದಾರೆ। ಇವತ್ತಿನ ಕಾರ್ಯಕ್ರಮ ಕಲ್ಕೋಬೇಕು, ಒಣ ಲೆಕ್ಕದ ಹಿಸಾಬಲ್ಲ। ಸಂಗೊಳ್ಳಿ ರಾಯಣ್ಣನ ಇತಿಹಾಸ, ಸೈನಿಕರ ಇತಿಹಾಸ, ಆ ಸೈನಿಕರಿಗೆ ಮುಂದೆ ಕೂಡಿಸ್ರಿ, ಬೆಳ್ಳನಂಗಿದವ್ರು ಹಿಂದ್ ಕೊಡ್ರಿ, ಲಕ್ಷ್ಮಣಣ್ಣವ್ರಿಗೆ ಹೇಳತ್ತೀನಿ, ಹೇಳ್ರಿ ಅಂದ್ರೆ ಮಿಲಿಟರಿದವ್ರು ಎಬ್ಬಿಸ್ಬೇಕು। ಇದು ಒಂದು ಪ್ರೀತಿ ವಿಶ್ವಾಸ ಇಟ್ಕೊಳ್ಬೇಕು। ನೀವು ಒಂದು ಹಿಂದ್ ಬಾ, ಹಿಂದ್ ಬರ್ರಿ, ಕೊಡ್ರಿ, ಬೆಳ್ಳನಂಗಿದವ್ರು
ಸ್ವಲ್ಪ ಆಯಾ ಡ್ರೆಸ್ನವರಿಗೆ ಆ ಡ್ರೆಸ್ ಪ್ರಕಾರ ಕೊಂಡ ಸರ್ಕಾರಿ ನೌಕರ ಸಂಘ ಬೆಂಗಳೂರು, ಶ್ರೀ ಭೀಮ್ ಸಿಂಗ್ ಮಲ್ಕಾಪುರ್ ಸಮಾಜದ ಹಿರಿಯ ಹೋರಾಟಗಾರರು, ಶ್ರೀ ಆಕಾಶ್ ಪಾಟೀಲ್ ಚಿಂಕೋಡೆ ಮಾಜಿ ನಿರ್ದೇಶಕರು, ಅನಿಲ್ ಬೆಲ್ದಾಳೆ ಪ್ರಧಾನ ಕಾರ್ಯದರ್ಶಿಗಳು, ವಿಜಯ್ ಕುಮಾರ್ ಡುಮ್ಮೆ ಅಧ್ಯಕ್ಷರು ಆದಿವಾಸಿ ಸಾಹಿತ್ಯ ಪರಿಷತ್ತು ಬೀದರ್, ಶ್ರೀ ದೇವೇಂದ್ರ ಸೋನಿ ಜಿಲ್ಲಾಧ್ಯಕ್ಷರು ಪರಿಶಿಷ್ಟ ಜಾತಿ ಬೀದರ್, ಸುರೇಶ್ ಚಂದ್ರಶೆಟ್ಟಿ ಅಧ್ಯಕ್ಷರು ಕನ್ನಡ ಸಾಹಿತ್ಯ ಪರಿಷತ್ತು ಬೀದರ್, ಸಂಜೀವ್ ಕುಮಾರ್ ಅತಿವಾಲೆ ಸದಸ್ಯರು ಗಡಿ ಪ್ರದೇಶ ಪ್ರಾಧಿಕಾರ ಬೆಂಗಳೂರು, ಶ್ರೀ ಎನ್.ಎಸ್. ಕಟ್ಗಿ ಹಿರಿಯ ಮುಖಂಡರು, ಶ್ರೀ ಬಸವರಾಜ್ ಹಡೆ ಅಧ್ಯಕ್ಷರು ಜ್ಞಾನಗಂಗಾ ವಿದ್ಯಾಪೀಠ ಬೀದರ್, ಡಾಕ್ಟರ್ ಕಾಮಶೆಟ್ಟಿ ಅಲಂಬರ್ಕರ್ ಹಿರಿಯ ಮುಖಂಡರು, ಮನೋಹರ್ ಕಾಶಿ ಕಮತಾಣೆ ಜಿಲ್ಲಾ ಸಹಕಾರಿ ನೌಕರರ ಸಂಘದ ಅಧ್ಯಕ್ಷರು, ಶ್ರೀ ಶಿವರಾಜ್ ಬಿರಾದರ್ ಅಧ್ಯಕ್ಷರು ಗೊಂಡ ನೌಕರ ಸಂಘ ಬೀದರ್, ಶ್ರೀಕಾಂತ್ ಚಿಂಚೋಳಿಕರ್ ವೈದ್ಯರು ಬೀದರ್, ಡಾಕ್ಟರ್ ಅಂಬರೀಶ್ ಹೌಟೆ ವೈದ್ಯರು ಬೀದರ್, ಶ್ರೀ अंबादास। अब तक के लिए बस इतना ही, फिर मिलते हैं कैसे ही बड़ी खबर के साथ। तब तक के लिए नमस्कार और देखते रहिए ईश्वर इंडियन न्यूज।